ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಟ್ ರಶ್ ನ್ಯೂಸ್ ಚಾನೆಲ್. ನಾನು ವಿನುತಾ. ನಾವು ಇವತ್ತು ಶ್ರಾವಣ ಶನಿವಾರವನ್ನ ಯಾಕೆ ಮಾಡುತ್ತಾರೆ ಮತ್ತು ಪಡಿಯನ್ನ ಹೇಗೆ ಬೇಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಶ್ರಾವಣ ಮಾಸದ ಶನಿವಾರಗಳನ್ನು ಶ್ರಾವಣ ಶನಿವಾರ ಎಂದು ಕರೆಯಲಾಗುತ್ತದೆ. ಶ್ರಾವಣ ಶನಿವಾರದಂದು ಶನಿದೇವ ಮತ್ತು ಹನುಮಂತನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಈ ದಿನ ದಾನ ಧರ್ಮ ಮಾಡುವುದರಿಂದ ಶನಿ ದೋಷವು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಕೆಲವರು ಈ ದಿನ ವೆಂಕಟೇಶ್ವರನನ್ನು ಕೂಡ ಪೂಜಿಸುತ್ತಾರೆ. ಮನೆಯಲ್ಲಿ ಶನಿ ದೋಷವಿದ್ದರೆ ಶನಿವಾರದಂದು ಅರಳಿ ಮರಕ್ಕೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಪೂಜಿಸಲಾಗುತ್ತದೆ. ಅಲ್ಲದೆ ಹನುಮಂತನಿಗೆ ಧ್ವಜವನ್ನ ಅರ್ಪಿಸುವುದು ಕೂಡ ಶ್ರಾವಣ ಶನಿವಾರದಂದು ಮಾಡುವ ಒಂದು ವಿಶೇಷವಾದ ಆಚರಣೆಯಾಗಿದೆ. ಶ್ರಾವಣ ಮಾಸವು ಶಿವನಿಗೆ ಬಹಳ ಪ್ರಿಯವಾದ ಮಾಸ. ಶನಿವಾರ ಶನಿದೇವರಿಗೆ ಮೀಸಲಾಗಿವೆ. ಹೀಗಾಗಿ ಶ್ರಾವಣ ಶನಿವಾರದಂದು ಶಿವ ಮತ್ತು ಶನಿದೇವರಿಗೆ ಪೂಜೆ ಸಲ್ಲಿಸುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇನ್ನು ದೋಷ ನಿವಾರಣೆ. ಶನಿ ದೋಷದೊಂದಿಗೆ ಬಳಲುತ್ತಿರುವವರು ಶ್ರಾವಣ ಶನಿವಾರದಂದು ಮನೆಯನ್ನ ಸ್ವಚ್ಛಗೊಳಿಸಿ ಮನೆಯಲ್ಲಿನ ಪ್ರತಿಯೊಬ್ಬರು ಕೂಡ ಮೈಲಿಗೆಯಿಂದ ಇದ್ದು ಉಪವಾಸ ವ್ರತವನ್ನ ಮಾಡಿ ದೇವಾಲಯಕ್ಕೆ ಹೋಗಿ ಶಿವ ಮತ್ತು ಶನಿದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರಿಂದ ಶನಿ ದೋಷದಿಂದ ಪರಿಹಾರ ಪಡೆಯಬಹುದು ಎಂಬ ಪ್ರತೀತಿ ಇದೆ. ಇನ್ನು ಪಡಿ ಬೇಡುವ ಸಂಪ್ರದಾಯ. ಕೆಲವು ಪ್ರದೇಶಗಳಲ್ಲಿ ಶ್ರಾವಣ ಶನಿವಾರದಂದು ಮಕ್ಕಳು ಪಡಿ ಬೇಡುವ ಸಂಪ್ರದಾಯವನ್ನ ಆಚರಿಸುತ್ತಾರೆ. ಅಂದರೆ ಮಕ್ಕಳು ಮನೆ ಮನೆಗೆ ತೆರಳಿ ಅಕ್ಕಿ, ಬೆಲ್ಲ, ಬೇಳೆ ಮುಂತಾದ ವಸ್ತುಗಳನ್ನ ದಾನವಾಗಿ ಪಡೆಯುತ್ತಾರೆ. ಈ ಸಂಪ್ರದಾಯವು ಮಕ್ಕಳಲ್ಲಿ ದಾನಶೀಲತೆ ಮತ್ತು ಆಧ್ಯಾತ್ಮಿಕತೆಯನ್ನ ಬೆಳೆಸುತ್ತದೆ ಎಂದು ನಂಬಲಾಗಿದೆ. ಪಡಿ ಬೇಡುವ ಸಂಪ್ರದಾಯದ ಹಿಂದಿನ ಕಾರಣಗಳನ್ನ ತಿಳಿದುಕೊಳ್ಳೋಣ. ಗುರುಕುಲ ಪದ್ಧತಿ. ಇಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದ ವಿದ್ಯಾರ್ಥಿಗಳು ಭಿಕ್ಷಾಟನೆಯಿಂದಲೇ ಜೀವನವನ್ನ ಸಾಗಿಸುತ್ತಿದ್ದರು. ಶ್ರಾವಣ ಮಾಸದಲ್ಲಿ ಹಬ್ಬಗಳು ಮತ್ತು ದಾನಗಳಿಗೆ ಮಹತ್ವ ಇರುವುದರಿಂದ ವಿದ್ಯಾರ್ಥಿಗಳು ಪಡಿಬೇಡಿ ತಂದ ಧಾನ್ಯಗಳಿಂದ ಹಬ್ಬವನ್ನ ಆಚರಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇನ್ನು ದಾನಶೀಲತೆ. ಪಡಿ ಬೇಡುವ ಸಂಪ್ರದಾಯವು ಮಕ್ಕಳಲ್ಲಿ ದಾನಶೀಲತೆ, ಸಂಯಮ ಮತ್ತು ಗುರು ಹಿರಿಯರ ಬಗ್ಗೆ ಗೌರವವನ್ನ ಬೆಳೆಸಿಕೊಳ್ಳಲು ಸಹಾಯವಾಗಲಿ ಎಂದು ಆಚರಿಸುವ ಒಂದು ಕ್ರಮವಾಗಿದೆ. ಧನ ಧಾನ್ಯಗಳ ಮಹತ್ವ. ಪಡಿ ಬೇಡುವ ಮೂಲಕ ಮಕ್ಕಳು ಧನ ಧಾನ್ಯಗಳ ಮಹತ್ವವನ್ನ ಅರಿತುಕೊಂಡು ತಿನ್ನುವ ಆಹಾರಕ್ಕೆ ಎಷ್ಟು ಮೌಲ್ಯವಿದೆ ಎಂಬುದರ ಅರಿವು ಮೂಡಲಿ ಎನ್ನುವ ಕಾರಣಕ್ಕೆ ಈ ಒಂದು ಸಂಪ್ರದಾಯವನ್ನ ಆಚರಿಸಲಾಗುತ್ತದೆ. 2025ರಲ್ಲಿ ಶ್ರಾವಣ ಮಾಸ ಮತ್ತು ಶ್ರಾವಣ ಶನಿವಾರ. 2025ರಲ್ಲಿ ಶ್ರಾವಣ ಮಾಸವು ಜುಲೈ 23ರಿಂದ ಪ್ರಾರಂಭವಾಗಿ ಆಗಸ್ಟ್ 19ರಂದು ಕೊನೆಗೊಳ್ಳುತ್ತದೆ. ಶ್ರಾವಣ ಮಾಸದ ಶನಿವಾರವು ಶಿವ ಮತ್ತು ಶನಿದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲು ಪ್ರಶಸ್ತವಾದ ದಿನಗಳಾಗಿವೆ.